ಸಾಯಿ ಲೇಔಟ್ನಲ್ಲಿ ಇನ್ನೂ ಕೂಡ ನೀರು ತಗ್ತಾ ಇಲ್ಲ. SDRF ಅಗ್ನಿಶಾಮಕ ದಳ, ಸಿವಿಲ್ ಡಿಫೆನ್ಸ್ನಿಂದ ರಕ್ಷಣಾ ಕಾರ್ಯವನ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಬೋಟ್ಗಳ ಸಹಾಯದೊಂದಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಬೆಂಗಳೂರಿನಲ್ಲಿ ಮಳೆ ಆಯಿತು ಅಂದರೆ ಹೈಲೈಟ್ ಆಗುವಂತಹ ಕೆಲವೊಂದಷ್ಟು ಏರಿಯಾಗಳಿದೆ. ಅದರಲ್ಲಿ ಸಾಯಿ ಲೇಔಟ್ ಕೂಡ ಒಂದು. ಅಲ್ಲಿನ ಪರಿಸ್ಥಿತಿ ಈ ಹಿಂದೆ ಆದದಕ್ಕಿಂತ ಏನು ಭಿನ್ನವಾಗಿಲ್ಲ. ರಸ್ತೆಯುದ್ದಕ್ಕೂ ಕೂಡ ನೀರು ಆವರಿಸಿದೆ. ಪರಿಣಾಮ ರಸ್ತೆಗಳಲ್ಲಿ ಇಲ್ಲಿಯವರೆಗೂ ವಾಹನಗಳ ಓಡಾಟ ಇತ್ತು. ಈಗ ಬೋಟ್ ಕೂಡ ಆಗಮಿಸಿದೆ. ಬೋಟ್ನ ಮೂಲಕವಾಗಿ SDRF ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ತಮ್ಮ ಸಂಬಂಧಿಗಳ ಮನೆಗಳಿಗೋ ಅಥವಾ ಫ್ರೆಂಡ್ಸ್ ಮನೆಗೋ ಹೋಗೋದು, ಈ ಮಳೆ ಬಂದಂತಹ ಸಂದರ್ಭದಲ್ಲಿ ವಾಸ್ತವ್ಯವನ್ನು ಹೂಡೋದು ಮತ್ತು ಮಳೆ ತಣ್ಣಗಾದ ನಂತರ, ಮಳೆ ನಿಂತ ನಂತರ, ಪರಿಸ್ಥಿತಿ ತಿಳಿಯಾದ ನಂತರ ವಾಪಸ್ ಬಂದು ಅದೇ ಗೂಡನ್ನು ಸೇರ್ಕೊಳ್ಳೋದು. ಇದು ಸಾಯಿ ಲೇಔಟ್ನಲ್ಲಿ ಸಾಮಾನ್ಯವಾಗಿ ಮಳೆ ಆದ ನಂತರದಲ್ಲಿ ಕಂಡು ಬರುವಂತಹ ದೃಶ್ಯಗಳು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಮಳೆ ಆದಂತಹ ಸಂದರ್ಭದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವು ಏರಿಯಾಗಳು ಹೈಲೈಟ್ ಆಗುತ್ತೆ ಅಂತ. ಅದರಲ್ಲಿ ಸಾಯಿ ಲೇಔಟ್ ಯಾವಾಗಲೂ ಕೂಡ ಇದ್ದೇ ಇರುತ್ತೆ. ಈಗ ಈ ಹಿಂದೆ ಮಳೆ ಆದಂತಹ ಸಂದರ್ಭಕ್ಕೂ ಈಗ ಮಳೆ ಆದಂತಹ ಸಂದರ್ಭಕ್ಕೂ ಏನಾದರೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ದಿವ್ಯ, KR-ಪುರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂತಹ ಸಾಯಿ ಲೇಔಟ್, ವಡ್ರಪಾಳ್ಯ ಜೊತೆಗೆ ಕಾವೇರಿ ನಗರ ಮೂರು ಕೂಡ ಅಟ್ಯಾಚ್ಡ್ ಆಗಿರುವಂತಹ ಏರಿಯಾಗಳು. ಪ್ರತಿ ವರ್ಷವೂ ಕೂಡ ದೊಡ್ಡ ಮಟ್ಟದಲ್ಲಿ ಅಫೆಕ್ಟ್ ಆಗುವಂತಹ ಬಡಾವಣೆಗಳಿವು. ಯಾಕೆಂದರೆ ತಗ್ಗು ಪ್ರದೇಶದಲ್ಲಿದೆ, ಕೆಲವು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇದ್ದಾವೆ, ರಾಜಕಾಲುವೆ ಸಮಸ್ಯೆ ಇದೆ. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳಲ್ಲಿ, ಮನೆಗಳಲ್ಲಿ ನೀರು ತುಂಬಿಕೊಳ್ಳುವಂತಹ ಪರಿಸ್ಥಿತಿ ಸರ್ವೇ ಸಾಮಾನ್ಯ. ಆದರೆ ಈ 8-9 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಈ ಪರಿಯಾದಂತಹ ಸಮಸ್ಯೆಯನ್ನು ಈ ಲೇಔಟ್ನಲ್ಲಿ ಮಳೆ ನೀರು ತಂದಿಟ್ಟಿದೆ. 4 ಗಂಟೆ ಮುಂಜಾನೆ ರಸ್ತೆಗೆ ನುಗ್ಗಿದಂತಹ ನೀರು, ಮನೆಗಳಿಗೆ ನುಗ್ಗಿದಂತಹ ನೀರು, ಹತ್ತತ್ರ 12 ಗಂಟೆಯಿಂದ ಕಾರ್ಯಾಚರಣೆ ಆರಂಭ ಆಯಿತು. 2 JCBಗಳಿಂದ ರಸ್ತೆಯಲ್ಲಿರುವಂಥ ನೀರನ್ನು ಹೊರಗಡೆ ಹಾಕುವಂಥ ಕಸರತ್ತು ನಡೆಸ್ತಾ ಇದ್ದಾರೆ. 1 ಅಡಿಗಿಂತಲೂ ಕೂಡ ಕಡಿಮೆ ನೀರು ಅಷ್ಟೇ ಇಳಿಕೆ ಆಗಿದೆ. ಬಹುತೇಕ ಇನ್ನು 3 ಅಡಿಗೂ ಹೆಚ್ಚು ನೀರು ರಸ್ತೆಗಳಲ್ಲಿ ಮನೆ ಮಾಡಿದೆ. ನೀವು ನೋಡ್ತಾ ಇರುವಂತಹ ಇದು ಒಂದು ರೋಡು. ಈ 3 ಬಡಾವಣೆಗಳಲ್ಲಿ ಈ ಥರ 30ಕ್ಕೂ ಹೆಚ್ಚು ರೋಡ್ಗಳಲ್ಲಿ ಇದೇ ಥರ ನೀರು ಒದ್ಕೊಂಡು ನಿಂತಿರುವಂಥದ್ದು. ಸಾರ್ವಜನಿಕರ ನಿವಾಸಿಗಳ ರಕ್ಷಣಾ ಕಾರ್ಯವೂ ಕೂಡ SDRF ಇಂದ, ಸಿವಿಲ್ ಡಿಫೆನ್ಸ್ ಅವರಿಂದ, ಅಗ್ನಿಶಾಮಕ ದಳದವರಿಂದ ನಡೀತಾ ಇದೆ. 3-4 ರಬ್ಬರ್ ಬೋಟ್ಗಳ ಮೂಲಕ, ಜೊತೆಗೆ ಟ್ರಾಕ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯ ನಡೀತಾ ಇದೆ. ತುಂಬಾ ಜನ ಅಂದ್ರೆ ಬಹುತೇಕ ಎಲ್ಲ ಗ್ರೌಂಡ್ ಫ್ಲೋರ್ಗಳಿಗೂ ಕೂಡ, ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಅವರು ಒಂದು ಬೆಳಗ್ಗೆನೆ ಸಂಬಂಧಿಕರ ಮನೆಗಳಿಗೆ ಹೋಗಿ ರಕ್ಷಣೆ ಪಡ್ಕೊಂಡಿದ್ದಾರೆ, ಇಲ್ಲ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ಗಳಲ್ಲಿ ರಕ್ಷಣೆ ಪಡ್ಕೊಂಡಿದ್ದಾರೆ. ಜೊತೆಗೆ ಯಾರೆಲ್ಲ ಬರ್ತಾರೋ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಜೊತೆಗೆ ಯಾರೆಲ್ಲ ಬರಲ್ವೋ ಅವ್ರಿಗೆ ಅಲ್ಲೇ ಫುಡ್ ಪ್ರೊವೈಡ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸದ್ಯಕ್ಕಂತೂ ನೀರು ಹಿಡಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ರಾಜಕಾಲುವೆ ಸಮಸ್ಯೆ ಬೇರೆ ಇದೆ ಇಲ್ಲಿ. ಹಾಗಾಗಿ ನೀರು ಹೋಗ್ತಾ ಇಲ್ಲ, ರಸ್ತೆಗಳಲ್ಲಿ ನೀರು ಹೊತ್ಕೊಂಡಿದೆ. ಇವ್ರು ಇಷ್ಟೆಲ್ಲ ಸುಮಾರು 2-3 ಗಂಟೆಗಳ ಕಾಲ JCB ಇಂದ ನೀರು ಎತ್ತಾಕಿದ್ರು ಕೂಡ 1 ಅಡಿ ಅಷ್ಟೇ ನೀರು ಇಳಿಕೆ ಆಗಿರುವಂಥದ್ದು. ಇನ್ನೂ 3 ಅಡಿಗೂ ಹೆಚ್ಚು ನೀರು ರಸ್ತೆಗಳಲ್ಲಿದೆ. ಇನ್ನು ಮನೆಗಳ ಪರಿಸ್ಥಿತಿ ಹೇಳೋದೇ ಬೇಡ. ಒಟ್ಟಾರೆಯಾಗಿ 2-3 ದಿನ ಮಳೆ ಬರಲಿಲ್ಲ ಅಂದ್ರೆ ಇಲ್ಲಿನ ಸಮಸ್ಯೆ ಸರಿ ಹೋಗುತ್ತೆ. ಮತ್ತೆ ಇವತ್ತು ರಾತ್ರಿನೂ ಮಳೆ ಬಂದ್ರೆ ಇನ್ನಷ್ಟು ಭಯಂಕರ ಆಗುತ್ತೆ, ಇನ್ನಷ್ಟು ದುರವಸ್ಥೆ, ಇಲ್ಲಿನ ಸಮಸ್ಯೆ ಆಗುತ್ತೆ. ಒಟ್ಟಾರೆಯಾಗಿ ಸಾರ್ವಜನಿಕರು, ನಿವಾಸಿಗಳು ಬಹಳ ತೊಂದರೆ ಪಡ್ತಾ ಇದ್ದಾರೆ. BBMP ಅವರು ಕಾರ್ಯಾಚರಣೆ ಬಂದು ಮಾಡ್ತಾ ಇದ್ದಾರೆ. ಆದರೆ ಕಾರ್ಯಾಚರಣೆ ಏನು ಸಾಲ್ತಾ ಇಲ್ಲ. ಯಾಕೆಂದ್ರೆ ಮಳೆ ನೀರು ಅಷ್ಟು ಪ್ರಮಾಣದಲ್ಲಿ ಹೊತ್ಕೊಂಡಿದೆ. ಒಟ್ಟಾರೆಯಾಗಿ ಸಾಯಿ ಲೇಔಟ್, ವಡ್ರಪಾಳ್ಯ, ಕಾವೇರಿ ನಗರ, KR-ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಅಫೆಕ್ಟೆಡ್ ಏರಿಯಾಗಳು. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಇಡೀ ಸ್ವಲ್ಪ ಭಾಳ ಜಾಸ್ತಿ ರೈನ್ಫಾಲ್, ಭಾಳ ಜಾಸ್ತಿ ಮಳೆ ಇತ್ತು. ಲಾಸ್ಟ್ ಡಿಕೇಡ್ನಲ್ಲಿ ದಿಸ್ ದ ಸೆಕೆಂಡ್ ಹೈಯೆಸ್ಟ್ ರೈನ್ಫಾಲ್ ಇನ್ ಕಪಲ್ ಆಫ್ ಲೊಕೇಶನ್. 104 mm ರೈನ್ಫಾಲ್ ಇನ್ ಏರಿಯಾಸ್. ಕೆಂಗೇರಿನಲ್ಲಿ 132, ಚೌಡೇಶ್ವರಿ ನಗರ್ನಲ್ಲಿ 103 mm, ಕೋರಮಂಗಲ 96 mm, HL ಮಹದೇವಪುರ ಏರಿಯಾದಲ್ಲಿ 93 mm. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳುವಾಗ, ದಟ್ ಟು ಇನ್ ಅ ಸ್ಮಾಲ್ ಇಂಟೆನ್ಸಿಟಿ, ನಮಗೆಲ್ಲರಿಗೂ ಗೊತ್ತಿದೆ. 2-3 ಗಂಟೆಯಿಂದ ಈ ಮಳೆ ಇಂಟೆನ್ಸಿಟಿ ಭಾಳ ಜಾಸ್ತಿ ಇತ್ತು. ಆ್ಯಂಡ್ ನಮ್ಮ ತಂಡಗಳು ಅಲರ್ಟ್ ಆಗಿದ್ದರು. ಇಡೀ ರಾತ್ರಿ ನಮ್ಮ ಜಾಯಿಂಟ್ ಕಮಿಷನರ್ಸ್, ಕಂಟ್ರೋಲ್ ರೂಮ್ ಪರ್ಸ್ನಲ್, ನಮ್ಮ ಸಬ್ ಡಿವಿಷನ್ ಜನರು, ದೇವರ್ ಆನ್ ಅಲರ್ಟ್. ಎಲ್ಲೆಲ್ಲಿ ನಮಗೆ ಕಾಲ್ಸ್ ಬರ್ತಾಯಿತ್ತು, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಉದ್ಭವ ಆಗ್ತಾಯಿತ್ತು, ಅದು ಎಲ್ಲ ಸರಿಪಡಿಸಲಿಕ್ಕೆ ನಮ್ಮ ಟೀಮ್ ಕೆಲಸ ಮಾಡಿದೆ. ವಿಶೇಷವಾಗಿ 2-3 ಜಾಗದಲ್ಲಿ ನಾವು ನೋಡಿದ ಪ್ರಕಾರ ನಮಗೆ ಸಹ ಐಡೆಂಟಿಫಿಕೇಶನ್ ಏರಿಯಾ ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರೆಲ್ಲ ಕ್ರಮ ತಗೋಬೇಕು. ಮಳೆಗಾಲ ಬರೋದಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕು. ಯಾಕೆಂದರೆ ನಮಗೆ ಮೊದಲು ಈಗ 1-2 ತಿಂಗಳಿಂದ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಮಳೆ ಬರುತ್ತೆ. ಇನ್ನೇನು ಮೇ ಜೂನಿಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರೋಂಥ ವಿಚಾರ. ಪ್ರತಿ ವರ್ಷ ಇದು ಆಗ್ತಾನೇ ಇರುತ್ತೆ.
ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಯೂಶ್ವಲಿ ಏನಾಗುತ್ತೆ ಅಂದರೆ ಮೊದಲನೇ ಮಳೆಯಲ್ಲೇ ಈ ಕ್ಲಾಗಿಂಗ್ ಎಲ್ಲ ಆಗೋದು, ಆಮೇಲೆ ಅಷ್ಟು ಒಂದು ರೀತಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲೆ ತಗ್ಗಿಸೋ ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟು ಹಣ ಖರ್ಚು ಮಾಡ್ತೀವಿ, ಎಷ್ಟೊಂದು ತಾಂತ್ರಿಕತೆ ಇದೆ. ರಾಜ್ಯದ ಮತ್ತು ದೇಶದ ಬೊಕ್ಕಸಕ್ಕೆ ಬೆಂಗಳೂರಿನ ಜನ ದೊಡ್ಡ ಪ್ರಮಾಣದ ಆದಾಯದ ತೆರಿಗೆಯನ್ನು ತುಂಬಿಸ್ಕೊಡ್ತಾರೆ. ಆದರೆ ಬೆಂಗಳೂರಿನ ಬದುಕನ್ನು ನಾವು ಮುಳುಗಿಸ್ತಾ ಇದ್ದೀವಿ. ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅನ್ಪ್ಲಾನ್ಡಾಗಿ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಪ್ಲಾನ್ಡ್ ಬೆಂಗಳೂರಿತ್ತು. ಮಧ್ಯದಲ್ಲಿ ಕೆಲವು ಸಿಟಿಗಳು ಮಾತ್ರ ಪ್ಲಾನ್ಡ್ ಬೆಂಗಳೂರು, ಇನ್ನು ಉಳಿದಿದ್ದೆಲ್ಲ ಅನ್ಪ್ಲಾನ್ಡು. ಕಂದಾಯದ ನಿವೇಶನಗಳು, ಲೂಟಿ ಹೊಡೆಯೋಕ್ಕೋಸ್ಕರ ರಾಜಕಾಲುವೆನೇ ನುಂಗಿರೋದು, ಕೆರೆಗಳನ್ನೇ ನುಂಗಿರೋದು. ಇದರಿಂದಾಗಿ ಈ ಬೆಂಗಳೂರಿನ ಜನರ ಬದುಕು ಒಂದು ದೊಡ್ಡ ಮಳೆ ಬಂದರೆ ಮುಳುಗೋಗೋ ಸ್ಥಿತಿ ಬಂದಿದೆ. ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕು. ಏನಾದ್ರು ಒಂದು ಕಾಯಕಲ್ಪ ಕೊಡೋ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯಕ್ಕೂ ಗೌರವ ಇಲ್ಲ. ಇದರ ಬಗ್ಗೆ ನಾನು ರಾಜಕೀಯ ಆಪಾದನೆ ಮಾತ್ರ ಮಾಡಲಿಕ್ಕೆ ಹೋಗಲ್ಲ. ನಾವೆಲ್ಲರೂ ಸೇರಿ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕ್ತಾಯಿದ್ದೀವಲ್ಲ, ಎಲ್ಲಿಗೆ ಹೋಗ್ತಾಯಿದೆ ದುಡ್ಡು? ರಾಜಕಾಲುವೆ ಒತ್ತುವರಿ ತೆರವು ಎಲ್ಲಿಗೆ ಬಂತು? ಅದು ಕೂಡ ದಂಧೆ ಆಗಿಬಿಡ್ತು. ಯಾರ್ದೋ ಜಾಗದಲ್ಲಿ ರಾಜಕಾಲುವೆ ಇದೆ ಅಂತ ತೋರಿಸೋದು, ದುಡ್ಡು ಕೊಟ್ಟರೆ ವಾಪಸ್ ತಗೊಳ್ಳೋದು, ದುಡ್ಡು ಕೊಡದೇ ಇದ್ದರೆ ಮತ್ತೆ ಹೊಡೆಯೋದು, ದಂಧೆ ಇದು.